ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 100. ಗಿರಿಧಾಮಕ್ಕೆ ಹೊರಟ ಇಬ್ಬರ ನಡುವೆಯೂ ಮೌನವಿತ್ತು. ದಾರಿ ನಡುವೆ ಬಂದ ಬಾಲಕೃಷ್ಣನ ಕರೆ ಸ್ವೀಕರಿಸಿದ ಜೀವ ಹಾಂ ಅಷ್ಟೇ ಹೇಳಿ ಕರೆ ತುಂಡರಿಸಿದನು. ಗಂಟೆಯ ಬಳಿಕ ಗಿರಿಧಾಮ ತಲುಪಿ ಕಾರಿನಿಂದ ಇಳಿದವರ ಬಳಿ ಬಂದ ಬಾಲಕೃಷ್ಣ ಅವನ ಕೈಯಲ್ಲೊಂದು ಕವರ್ ಇಟ್ಟು ಅಂಜಲಿಗೆ ವಿಶ್ ಮಾಡಿ ಹೋದರೆ, ವೈಫಿ ಅಂಜಲಿ, ಕಮ್ ಟು ಮೈ ಕ್ಯಾಬಿನ್ ಎಂದವನನ್ನು ಹಿಂಬಾಲಿಸಿದಳು. ಅವಳೆದುರು ಕವರ್ ಚಾಚಿ, ನಿನ್ನ ಹೊಡೆದ ಮೊಬೈಲನ್ನು ಸರಿ ಮಾಡೋಕೆ ಆಗಿಲ್ಲ, ಸಾರಿ ಫಾರ್ ದಟ್. ಹೊಸ ಮೊಬೈಲ್ ಇದೆ, ಇದರಲ್ಲಿ ಸಿಮ್ ಜೊತೆ ಹಳೆ ಫೋನಲ್ಲಿದ್ದ ಡಾಟಾ ಎಲ್ಲ ಇದಕ್ಕೆ ಬಾಲಕೃಷ್ಣ ಟ್ರಾನ್ಸ್ಫರ್ ಮಾಡಿದ್ದಾನೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅವನಲ್ಲಿ ಕೇಳು ಎಂದವನು ತನ್ನ ಕುರ್ಚಿಯಲ್ಲಿ ಕುಳಿತರೆ, ಏನೂ ಹೇಳದ ಹೊರ ನಡೆದವಳನ್ನು ನೋಡಿ, ಕೊಂಪು ಬೇಜಾನಿದೆ ಆಂಟಿಗೆ ಅಂತ ಗೊಣಗಿ, ಓ ಹಲೋ ಮೇಡಮ್ ಎಂದು ಜೋರಾಗಿ ಕೂಗಿದಾಗ ಅಂಜಲಿ ತಿರುಗಿ ಏನು ಅಂತ ಕೇಳಿದರೆ, ಮೊಬೈಲ್ ಸಿಕ್ತು ಅಂತ ನಿನ್ನ ಲವ್ವರ್ ಜೊತೆ ಮಾತಾಡ್ತಾ ಕೆಲಸ ಮರೆತರೆ ಈ ಬಾರಿ ಮೊಬೈಲ್ ಅಲ್ಲ ನಿನ್ನ ತಲೆ ಹೊಡಿತೀನಿ ಎಂದವನು ಕೆಲಸದತ್ತ ಗಮನ ಹರಿಸಿದರೆ, ತಲೆ ಕೊಡವಿದ ಅಂಜಲಿ ಅಲ್ಲಿಂದ ಹೊರಟು ತನ್ನ ಕ್ಯಾಬಿನ್ನಿಗೆ ಹೋಗಿ ಫೋನಿದ್ದ ಕವರ್ ಹಾಗೆಯೇ ಇಟ್ಟು ಕಿಚನ್ ಹತ್ತ ನಡೆದಳು. ಅಂದಿನ ಮೆನು ಚೆಕ್ ಮಾಡುತ್ತಿದ್ದವಳಿಗೆ ಅಷ್ಟೆಲ್ಲ ಕಷ್ಟಪಟ್ಟು ಫುಡ್ ಕುಕ್ ಮಾಡಿ ನಮ್ಮೆದುರು ವಾವ್, ಅಮೇಝಿಂಗ್, ಡಿಲಿಷಿಯಸ್ ಅಂತೆಲ್ಲ ಹೊಗಳಿದವರೆಲ್ಲ ಅದೆಷ್ಟು ವರ್ಸ್ಟ್ ಆಗಿ ಫುಡ್ ಬಗ್ಗೆ ಕಾಮೆಂಟ್ಸ್ ಮಾಡಿದ್ದಾರೆ. ಮದುವೆ ಮುಂಚೆ ನಮ್ಮ ರೆಸಾರ್ಟಿಗೆ 5 ಸ್ಟಾರ್ ರೇಟಿಂಗ್ ಇತ್ತು, ಈಗ ಕಡಿಮೆ ಆಗಿ ಬಂದಿದೆ. ಹಾಳಾದವರು ತಿಂದ ತಟ್ಟೆಗೆ ಉಗುಳಿದ್ದಾರೆ ಅಂತ ಅಲ್ಲೇ ಇದ್ದ ಚೆಫ್ಗಳ ಮಾತು ಕಿವಿಗೆ ಬಿದ್ದಾಗ ತಕ್ಷಣ ಟ್ಯಾಬ್ ಹಿಡಿದು ಗಿರಿಧಾಮ ವೆಬ್ಸೈಟ್ ತೆರೆದವಳಿಗೆ ಆಘಾತವಾಗಿತ್ತು. ಚೆಫ್ ಮಾತಿನಂತೆ ತುಂಬ ಕೆಟ್ಟದಾಗಿ ಮಾಡಿದ ಕಾಮೆಂಟ್ಸ್ ಎಲ್ಲ ಓದಿದವಳ ಕೈ ಕೋಪದಲ್ಲಿ ಮುಷ್ಟಿ ಕಟ್ಟಿದವಳಿಗೆ ಜೀವ ತನ್ನ ಮೇಲೆ ಕೋಪಗೊಂಡಿರುವುದಕ್ಕೆ ಕಾರಣ ಸಿಕ್ಕಿತ್ತು. ಎಲ್ಲ ಕಾಮೆಂಟ್ಸ್ ಓದಿ ಅಂದಿನ ಬುಕ್ಕಿಂಗ್ ನೋಡಿದರೆ 10-20 ವಿಲ್ಲಾ ಬುಕ್ ಆಗಿತ್ತು ಅಷ್ಟೇ. ಕಣ್ಮುಚ್ಚಿ ನಿಟ್ಟುಸಿರು ಹೊರಚೆಲ್ಲಿ ಸೀದಾ ತನ್ನವನ ಕ್ಯಾಬಿನ್ ಹತ್ತ ನಡೆದವಳು ಕಿಚನ್ ಲ್ಯಾಂಡ್ ಫೋನ್ ಮೂಲಕ ಜಯಕರರಿಗೂ ಅಲ್ಲಿಗೆ ಬರುವಂತೆ ಹೇಳಿದಳು. ಅವರಿಬ್ಬರು ಒಟ್ಟಾಗಿ ತನ್ನ ಕ್ಯಾಬಿನ್ನಿಗೆ ಬಂದದ್ದನ್ನು ಗಮನಿಸಿ ಅವರನ್ನು ಕೂರಲು ಹೇಳಿದವನು ಪ್ರಶ್ನಾರ್ಥಕವಾಗಿ ಅವರತ್ತ ನೋಡಿದರೆ, ರೇಟಿಂಗ್ ವಿಷಯ ಅವನಿಗೆ ತಿಳಿಸಿದ ಅಂಜಲಿ, ಗಿರಿಧಾಮಕ್ಕೆ ಪುನಃ 5 ಸ್ಟಾರ್ ರೇಟಿಂಗ್ ಬರುವವರೆಗೂ ನಾವ್ಯಾಕೆ ಬಂದಿರುವ ಗೆಸ್ಟ್ಗಳಿಗೆ ಅವರು ಆರ್ಡರ್ ಮಾಡಿರುವ ಫುಡ್ ಪ್ರಕಾರ ಕಾಂಪ್ಲಿಮೆಂಟ್ ಫುಡ್ ಸರ್ವ್ ಮಾಡಬಾರ್ದು ಎಂದವಳನ್ನು ನೋಡಿ ನಗುತ್ತಾ ಚಪ್ಪಾಳೆ ತಟ್ಟಿದ ಜೀವ, ಸೂಪರ್ ಮೇಡಮ್, ಇಂತಹ ಒಂದು ಥಾಟ್ ನಮ್ಮ ತಲೆಯಲ್ಲಿ ಬರಲೇ ಇಲ್ಲ ನೋಡಿ. ಹೌದು, ಕಾಂಪ್ಲಿಮೆಂಟ್ ಫುಡ್ ಕುಕ್ ಮಾಡೋದು ಯಾರು ಚೆಫ್ ಮೇಡಮ್? ಒಂದು ವೇಳೆ ಪ್ಯಾರಿಸಲ್ಲಿರೋ ನಿಮ್ಮ ಗೆಳೆಯನಿಗೆ ಪಾಪ ಪುನಃ ಆಕ್ಸಿಡೆಂಟ್ ಆಗಿ ಅವನು ಬದುಕುವವರೆಗೂ ನಿಮ್ಮ ಗಮನ ಅವನ ಮೇಲಿರುತ್ತಲ್ವಾ, ಅದಕ್ಕೆ ಕೇಳಿದೆ ಅಂತ ಕೇಳಿದವನ ಧ್ವನಿ ಕೋಪಕ್ಕೆ ಅದುರುತ್ತಿದ್ದರೆ ಅಂಜಲಿ ಅವನ ಮಾತಿಗೆ ತಲೆ ತಗ್ಗಿಸಿದಳು. ರೇಟಿಂಗ್ ಪ್ರಾಬ್ಲಮ್ ಆಗಿದ್ದು ನಿಮ್ಮಿಂದ ಅನ್ನೋದು ಮರೀತಿದ್ದೀರಾ ಹೇಗೆ ಮೇಡಮ್? ಈಗಿರೋ 3 ಸ್ಟಾರ್ ರೇಟಿಂಗ್ ಮೇಲೆ ಬರೋಕೆ ಒದ್ದಾಡ್ತಾ ಇದ್ದೀವಿ, ಅಂಥದ್ರಲ್ಲಿ ಈಗ ನೀವು ಹೀಗೆಲ್ಲ ಆಫರ್ ಕೊಟ್ಟು ಇನ್ನಷ್ಟು ಕೆಟ್ಟದಾಗಿರೋ ಊಟ ಸರ್ವ್ ಮಾಡಿ ಪೂರ್ತಿ ಗಿರಿಧಾಮ ಮುಚ್ಚೋ ಪ್ಲಾನ್ ಮಾಡ್ತಿದ್ದೀರಾ ಹೇಗೆ? ನಿನಗೂ ನಿನ್ನ ಈ ಡಬ್ಬ ಆಫರ್ಗೂ ದೊಡ್ಡ ನಮಸ್ಕಾರ ಅಂತ ಎದ್ದು ನಿಂತು 2 ಕೈ ಜೋಡಿಸಿ, ಜಸ್ಟ್ ಗೆಟ್ ಔಟ್, ಈಗಿರೋ ಕೆಲಸವನ್ನು ನಿಯತ್ತಾಗಿ ಮಾಡಿ ನನ್ನ ಮರ್ಯಾದೆ ಉಳಿಸಿದರೆ ಸಾಕು ಎಂದು ಗಡುಸಾಗಿ ಹೇಳಿದಾಗ ಅಂಜಲಿ ಸುಮ್ಮನೆ ಹೊರಗಡೆ ನಡೆದಳು. ಅಂಕಲ್, ಇಂದಿನ ವರ್ಷದಂತೆ ಮಾನ್ಸೂನ್ ಆಫರ್ ಬಿಡೋಣ್ವಾ? ಆಗ್ಲಾದರೂ ಸ್ವಲ್ಪ ಬದಲಾವಣೆ ಆಗ್ಬೋದು ಎಂದವನ ಮಾತಿಗೆ ಜಯಕರ್ ತಲೆಹಾಡಿಸಿ ರೇಟಿಂಗ್ ಬಗ್ಗೆ ಅವನ ಜೊತೆ ಚರ್ಚಿಸಿ, ನಿನ್ನ ಹೆಂಡತಿ ಹೇಳಿರೋ ಆಫರ್ ಬಗ್ಗೆ ಒಮ್ಮೆ ಯೋಚನೆ ಮಾಡು. ವಿಲ್ಲಾ ಬುಕ್ಕಿಂಗ್ ರೇಟಿಂಗ್ ಜೊತೆ ಊಟಕ್ಕೂ ಈ ರೀತಿ ಆಫರ್ ಇದ್ದರೆ ಖಂಡಿತ ಬುಕ್ಕಿಂಗ್ ಹೆಚ್ಚಾಗಬಹುದು ಅಂದಾಗ, ಬಟ್ ಅಂಕಲ್ ಅಂದ. ಲೆಟ್ಸ್ ಟ್ರೈ ಜೀವ, ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಅಲ್ಲದೆ ರೇಟಿಂಗ್ ನೆಲಕಚ್ಚಲು ಕಾರಣ ನಿನ್ನ ಹೆಂಡತಿ, ಅವಳಿಂದ ಆದ ಪ್ರಾಬ್ಲಮ್ ಅವಳೇ ಸಾಲ್ವ್ ಮಾಡೋಕ್ಕೆ ಒಂದು ಅವಕಾಶ ಕೊಡು ಅಂತ ಅವನಿಗೆ ಅರ್ಥೈಸಿದರೆ ಯೋಚಿಸುವುದಾಗಿ ಹೇಳಿದನು. ಅಲ್ಲಿಂದ ಹೋಗಲು ಎದ್ದವರು, ಜೀವ, ಇನ್ನೊಂದು ಮಾತು, ಅಂಜಲಿಯಿಂದ ತಪ್ಪಾಗಿದೆ ಹೌದು, ಅದನ್ನು 3ನೆಯವರೆದುರು ಆಡಿಕೊಂಡು ಅಪಹಾಸ್ಯ ಮಾಡಬಾರ್ದು. ಗಿರಿಧಾಮ ರೇಟಿಂಗ್ ಇವತ್ತಲ್ಲ ನಾಳೆ ಸರಿಯಾಗುತ್ತೆ, ಆದರೆ ಅವಳ ಒಂದು ತಪ್ಪಿನಿಂದಾಗಿ ನೀನವಳಿಗೆ ಹೇಳಿದ ಮಾತು, ನಮ್ಮೆದುರು ಮಾಡಿದ ಅವಮಾನವೆಲ್ಲ ಮರೆಯೋಕೆ ತುಂಬ ಸಮಯ ಬೇಕು. ಗಂಡ ಹೆಂಡತಿ ಸಂಬಂಧ ತುಂಬ ಸೂಕ್ಷ್ಮವಾದದ್ದು. ಕ್ಷಮೆ ಕೇಳಿದರೆ ಅವಳು ನಿನ್ನನ್ನು ಕ್ಷಮಿಸಬಹುದು, ಆದರೆ ನೀನಾಡಿದ ಮಾತು
ನಾನು ಓಕೆ, ನಿಮ್ಮದೇ ಫ್ಯಾಮಿಲಿ ಮೆಂಬರ್ ತರಹ. ಇದೇ ಮಾತು ನೀನು ಬೇರೆ ಸ್ಟಾಫ್ ಎದುರು ಆಡಿದಿದ್ರೆ ಮುಂದೊಂದು ದಿನ ಅವರು ಕೂಡ ನಿನ್ನ ಹೆಂಡತಿಯನ್ನು ಆಡಿಕೊಳ್ತಾರೆ. ಸೊ ಬಿ ಕೇರ್ಫುಲ್ ಅನ್ನುತ್ತಾ ಅಲ್ಲಿಂದ ಹೋದರೆ ಅವರೆಲ್ಲ ಮಾತನ್ನು ಕೇಳಿಸಿಕೊಂಡವನು ಕಿಚನ್ ಒಳಗಡೆ ಹೋಗದೆ ತನ್ನ ಕ್ಯಾಬಿನ್ ಒಕ್ಕವಳಿಗೆ ಜೀವ ಆಡಿದ ಮಾತನ್ನು ನೆನಪಿಸಿಕೊಂಡು ದುಃಖ ಉಮ್ಮಳಿಸಿ ಬಂದಿತ್ತು. ಆದಷ್ಟು ಕಣ್ಮುಚ್ಚಿ ನೋವನ್ನು ನುಂಗಿಕೊಂಡು ಕೆಲಸದತ್ತ ಗಮನ ಹರಿಸಿದಳು. ಲಂಚ್ ಬ್ರೇಕಲ್ಲಿಯೂ ಕಿಚನ್ ಒಳಗಡೆಯೇ ಇದ್ದ ಹೆಂಡತಿಯನ್ನು CCTV ದೃಶ್ಯದಲ್ಲಿ ನೋಡಿ ಸೀದಾ ಅತ್ತ ನಡೆದ ಜೀವ ಒಳಗಡೆ ಅಸಿಸ್ಟೆಂಟ್ ಜೊತೆ ಏನೋ ಮಾತನಾಡುತ್ತಿರುವವಳನ್ನು ಕರೆದು, ಲಂಚ್ ಬ್ರೇಕ್ ಅಲ್ವಾ, ಬಾ ಊಟ ಮಾಡೋಣ ಎಂದ ಕೂಡಲೇ ನನ್ನದು ಈಗಷ್ಟೇ ಊಟ ಆಯಿತು ಅಂತ ಸುಳ್ಳು ಹೇಳಿದವಳನ್ನೇ ದಿಟ್ಟಿಸಿದಾಗ ಅವನ ನೋಟ ತಪ್ಪಿಸಿ ಸ್ವಲ್ಪ ಕೆಲಸವಿದೆ ಅನ್ನುತ್ತಾ ಅಲ್ಲಿಂದ ಹೋಗಲು ತಯಾರಾದರೆ, ನಿಮ್ಮ ಕಿಚನ್ನಲ್ಲಿ CCTV ಇರೋದು ಮರ್ತಿದ್ದೀಯಾ ಹೇಗೆ? ಊಟ ತಿಂಡಿ ಬಿಟ್ಟು ವೀಕ್ನೆಸ್ ಬಂದು ನಂತರ ಪೇಷಂಟ್ ಆಗಿ ಗಿರಿಧಾಮಕ್ಕೆ ಇನ್ನಷ್ಟು ಲಾಸ್ ಮಾಡೋ ಪ್ಲ್ಯಾನ್ ಏನಾದರೂ ಇದ್ದರೆ ಜಸ್ಟ್ ಫರ್ಗೆಟ್ ಇಟ್. ಈಗ ಊಟಕ್ಕೆ ಬರ್ತೀಯಾ ಅಥವಾ ಹೊತ್ಕೊಂಡು ಹೋಗ್ಲಾ ಅಂತ ಅವಳತ್ತ ಒಂದೆರಡು ಹೆಜ್ಜೆ ಇಟ್ಟಾಗ, ಬೇಡ, ನನ್ನ ಕಾಲು ಗಟ್ಟಿಯಾಗಿದೆ, ನೀವು ಹೋಗಿ ಬರ್ತೀನಿ ಎಂದು ಗಡುಸಾಗಿ ಹೇಳಿದವಳನ್ನೇ ನೋಡುತ್ತಾ ನಿಂತಿದ್ದನು. ಅಸಿಸ್ಟೆಂಟ್ ಬಳಿ ಏನೋ ಹೇಳಿ ತನ್ನನ್ನು ದಿಟ್ಟಿಸುತ್ತಿದ್ದವನನ್ನೇ ದಾಟಿ ಹೋದರೆ ಅವನು ಅವಳನ್ನು ಹಿಂಬಾಲಿಸಿ ಲಂಚ್ ರೂಮ್ ಹೊಕ್ಕಾಗ ಐಶ್ವರ್ಯ ಮತ್ತು ಬಾಲಕೃಷ್ಣ ಆಗಲೇ ತನ್ನವಳತ್ತ ಓಡಿ ಬರುವುದನ್ನು ನೋಡಿದ ಜೀವ ತಲೆ ಕೊಡವಿ ಯಾವಾಗಲೂ ಅವರು ಕೂರುವ ಟೇಬಲತ್ತ ನಡೆದನು. ಅಂಜು, ನಿನ್ನ ಫೋನಲ್ಲಿ ಮೊನ್ನೆಯಿಂದ ಸ್ವಿಚ್ ಆಫ್ ಅಂತ ಬಡ್ಕೊಳ್ತಿತ್ತು, ಈಗ ರಿಂಗ್ ಆಗ್ತಿದೆ, ಯಾಕೆ ಪಿಕ್ ಮಾಡ್ತಿಲ್ಲ ಅಂದಾಗ, ಅದೆಲ್ಲ ದೊಡ್ಡ ಕತೆ, ಇನ್ನೊಮ್ಮೆ ಹೇಳ್ತೀನಿ, ಮೊದಲು ಊಟ ಮಾಡೋಣವಾ ಅಂದಳು. ಹೀಗೆ ಮಾತಾಡ್ಕೊಂಡು ನಿಂತರೆ ಮಾತಲ್ಲಿ ಕೆಲಸ ಮುಗಿಸ್ತೀರಾ ಅಂತ ಬೈತಾನೆ ಆ ರಾಕ್ಷಸ. ಮೊನ್ನೆ ಆದ ತಪ್ಪಿಗೆ ಇನ್ನು ಅವನತ್ರ ಅದೇನೆಲ್ಲ ಕೇಳಬೇಕು ಎಂದು ಗೆಳೆಯರಿಗೆ ತಮ್ಮಿಬ್ಬರ ಮುನಿಸು ಕಾರಣವಾಗಬಾರದೆಂದು ನಾಟಕೀಯವಾಗಿ ನುಡಿದು ಟೇಬಲತ್ತ ನಡೆದರೆ, ಮೊನ್ನೆ ನಿನ್ನಿಂದ ಆಗಿದ್ದು ಚಿಕ್ಕ ತಪ್ಪು ಅಲ್ಲಂಜು. ಜೀವ ಅಷ್ಟೆಲ್ಲ ಬೇಗ್ ಮಾಡಿದ್ದಕ್ಕೆ ಅವನ ಮುಖ ನೋಡಿಕೊಂಡು CM ಸುಮ್ಮನಿದ್ರು. ಇಲ್ಲಾಂದರೆ ಅವರ ಮದುವೆ ಮುಗಿದ ಕೂಡಲೇ ಗಿರಿಧಾಮಕ್ಕೆ ಪರ್ಮನೆಂಟಾಗಿ ಬೀಗ ಜಡಿತಿದ್ರು. ಸೊ ಆ ನಿನ್ನ ಮಿಸ್ಟೇಕನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೋ ಎಂದ ಬಾಲಕೃಷ್ಣ. ಜೀವನಿಗಾದ ನೋವು ಅವಮಾನವನ್ನು ಕಣ್ಣಾರೆ ಕಂಡಿದ್ದ. ಈಗಲೂ ಗೆಳತಿ ಆ ತಪ್ಪನ್ನು ಬಾಲಿಶವಾಗಿ ಪರಿಗಣಿಸುತ್ತಿರುವುದನ್ನು ನೋಡಿದವನಿಗೆ ಅವಳ ಮೇಲೆ ಕೋಪ ಬಂದಿತ್ತು. ಓಕೆ ಸರ್, ತಪ್ಪಾಯಿತು, ಐ ಆಮ್ ಸಾರಿ ಅಂತ ಎರಡು ಕೈ ಜೋಡಿಸಿ ಐಶ್ವರ್ಯ ಜೊತೆ ಊಟ ತರಲು ಹೋದಳು. ಬಹು ದಿನಗಳ ಬಳಿಕ ಮಡದಿ ತಂದಿಟ್ಟ 2 ಪ್ಲೇಟಲ್ಲಿದ್ದ ಅನ್ನ, ಸಾರು ಮತ್ತು ಬಿರಿಯಾನಿ ಖಾಲಿ ಮಾಡುತ್ತಾ ಮೂವರು ಗೆಳೆಯರ ಮಾತಿಗೆ ಕಿವಿಯಾಗಿದ್ದನೇ ಹೊರತು ಅವರತ್ತ ಕತ್ತೆತ್ತಿಯೂ ನೋಡಿಲ್ಲ. ಊಟ ಮುಗಿಸಿದವನು ಯು ಗೈಸ್ ಕ್ಯಾರಿ ಆನ್ ಎಂದು ಅಲ್ಲಿಂದ ಹೋದರೆ ಅಂಜಲಿಗೆ ತನ್ನವನ ವರ್ತನೆ ವಿಚಿತ್ರವಾಗಿ ಕಂಡಿತ್ತು. ಲಂಚ್ ಬ್ರೇಕ್ ಒಳಗಡೆ ಗೆಳೆಯರೊಡನೆ ಮಾತನಾಡುತ್ತಾ ಊಟ ಮುಗಿಸಿ ತನ್ನ ಕ್ಯಾಬಿನ್ನತ್ತ ನಡೆದವಳೇ ತಾಯಿಗೆ ಕರೆ ಮಾಡಿ ಅವರ ಆರೋಗ್ಯ ವಿಚಾರಿಸಿದಳು. ಮಾವ ದಿನಕರ್ ಮೂಲಕ ಮಗಳು ಮಾಡಿದ ತಪ್ಪು ಗೊತ್ತಾದಾಗ 1/4 ಗಂಟೆ ಮಗಳಿಗೆ ಸರಿಯಾಗಿ ಬೈದ ಕಲ್ಯಾಣಿ ಗಿರಿಧಾಮದ ಹಿಂದಿರುವ ಗಂಗಾಧರ್ ಪರಿಶ್ರಮ ಅವರು ಸಾಗಿ ಬಂದ ದಾರಿಯನ್ನೆಲ್ಲ ಹೇಳಿದ ನಂತರ ಚರಣ್ ಮತ್ತವಳ ಗೆಳೆತನವನ್ನು ಬದಿಯಲ್ಲಿಟ್ಟು ಜೀವ ಜೊತೆಗಿನ ಮದುವೆಯ ಜೀವನಕ್ಕೆ ಪ್ರಾಮುಖ್ಯತೆ ಕೊಡುವಂತೆ ಹೇಳಿದರು. ಹಾಗೆಯೇ ಈಗವಳ ಅವಶ್ಯಕತೆ ತನಗಿಂತ ಅಳಿಯನಿಗೆ ಜಾಸ್ತಿ ಇರುವುದರಿಂದ ಬೆಳಗಾವಿಗೆ ಬರುವುದು ಬೇಡವೆಂದಾಗ ಅವಳ ಮನ ಮುದುಡಿತ್ತು. ತಾಯಿಯ ಸಾಂತ್ವನ ಬಯಸಿ ಕರೆ ಮಾಡಿದವಳಿಗೆ ಎಲ್ಲರಂತೆ ಅವರಿಂದಲೂ 4 ಬುದ್ಧಿ ಮಾತು ಕೇಳುವುದರ ಜೊತೆ ತಮ್ಮ ಗೆಳೆತನದ ಬಗ್ಗೆ ಅವರಾಡಿದ ಮಾತು ಅವಳಿಗೆ ಇಷ್ಟವಾಗಿರಲಿಲ್ಲ. ಬೇಸರದಲ್ಲೇ ಮತ್ತೊಮ್ಮೆ ತಾಯಿಯ ಆರೋಗ್ಯವನ್ನು ವಿಚಾರಿಸಿ ಕರೆ ತುಂಡರಿಸಿದಳು. ಸಂಜೆ ಜೊತೆಯಲ್ಲೇ ಮನೆ ಸೇರಿದ ಇಬ್ಬರ ನಡುವೆ ಇವತ್ತು ಮಾತಿರಲಿಲ್ಲ. ದಾರಿ ಮಧ್ಯೆ ತನ್ನವಳ ಬಾಡಿದ ಮೊಗದ ಜೊತೆ ಅವಳೊಂದಿಗೆ ನಿಷ್ಠುರವಾಗಿ ನಡೆದುಕೊಂಡ ರೀತಿ, ಜಯಕರ್ ಮಾತುಗಳು ನೆನಪಾಗಿ ನಿಟ್ಟುಸಿರು ಹೊರಚೆಲ್ಲಿದನು. ಮೊದಲೆಲ್ಲ ಕೋಣೆ ಸೇರುವ ಇಬ್ಬರ ನಡುವೆ ಗಿರಿಧಾಮದ ಆಗು ಹೋಗುಗಳ ಜೊತೆ ತುಂಬ ವಿಷಯಗಳ ಚರ್ಚೆ ನಡೆಯುತ್ತಿತ್ತು. ಆದರೆ ಈಗ ಇಬ್ಬರ ನಡುವೆಯೂ ಮೌನವಿತ್ತು. ಫ್ರೆಶ್ ಆಗಿ ಬಂದ ಜೀವ ಬಾಲ್ಕನಿಯಲ್ಲಿರುವವಳತ್ತ ನಡೆದು, ವೈಫಿ, ವಿ ನೀಡ್ ಟು ಟಾಕ್ ಎನ್ನುವವನತ್ತ ತಿರುಗಿದವಳು ಬರೀ ಶಾರ್ಟ್ಸ್ ಅಲ್ಲಿರುವವನನ್ನ ನೋಡಿ ಮುಖ ತಿರುಗಿಸಿ, ಮೊದಲು ಬಟ್ಟೆ ಹಾಕೊಂಡು ಬಾ ಅಂತ ಎತ್ತಲೋ ನೋಡುತ್ತಾ ಹೇಳಿದವಳ ಧ್ವನಿಯಲ್ಲಿ ಕೋಪವಿತ್ತು. ಅವಳ ವರ್ತನೆ ನೋಡಿ ಜೋರಾಗಿ ನಕ್ಕವನು, ನಿನ್ನೆದುರು ಈ ತರಹ ಅಲ್ಲದೆ ಹೀರೋ ಹಾಗೆ ಡ್ರೆಸ್ ಮಾಡಿಕೊಂಡು ಬಂದಾಗಲೇ ಮೇಡಮ್ ನನಗೆ ಬೀಳಲಿಲ್ಲ, ಈಗ ಈ ಹೊಸ ನಾಟಕ ಯಾಕೋ ಎಂದವನನ್ನು ಕೆಕ್ಕರಿಸಿ
ಯಾಕಂದರೆ ನಾನು ಚೆರ್ರಿಯನ್ನು ಮಾತ್ರ ಹೀಗೆ ನೋಡೋಕೆ ಇಷ್ಟಪಡೋದು. ನಮ್ಮ ಲವ್ ಬಗ್ಗೆ ಅಷ್ಟೆಲ್ಲ ಹಾಡಿ ಹೊಗಳಿದ್ದವನಿಗೆ ಈ ವಿಷಯ ಗೊತ್ತಿಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದವಳತ್ತ ಕೋಪದಲ್ಲಿ ನುಗ್ಗಿದನು. ಅವಳ ಕುತ್ತಿಗೆ ಒತ್ತಿ ಹಿಡಿಯಲು ಹೋದವನು ಕೈ ಹಿಂತೆಗೆದುಕೊಂಡು, ಇನ್ನೊಮ್ಮೆ ಆ ಲೋಫರ್ ಹೆಸರು ನಿನ್ನ ಬಾಯಲ್ಲಿ ಬಂದ್ರೆ ಅಂತ ಅವನೇನು ಹೇಳುವ ಮೊದಲೇ, ಬಂದ್ರೆ ಏನು ಮಾಡ್ತೀಯ? ಮೊನ್ನೆಯಿಂದ ಅವನ ಜಪ ಮಾಡ್ತಿದ್ದೆ. ಈಗ ನಾನು ಹಾಗೆಯೇ ಮಾತಾಡಿದರೆ ಈ ಉಗ್ರವತರ ಯಾಕೋ ಎಂದು ಕೇಳಿದವಳಿಗೆ ಕೈ ಬೆರಳು ತೋರಿಸಿ, ಅಂಜಲಿ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ನಿನ್ನಿಂದಾದ ತಪ್ಪಿಗೆ ಈಗಲೂ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಆದರೆ ನೀನು ಮಾಡಿದ ತಪ್ಪಿಗೆ ಒಮ್ಮೆಯಾದರೂ ನನ್ನ ಹತ್ತಿರ ಬಂದು ಕ್ಷಮೆ ಕೇಳ್ದ ಅಂದ. ಕ್ಷಮೆ ಕೇಳೋಕೆ ಬಂದರೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ತಾನೇ ನೀನು ಮಾತೆತ್ತಿದ್ರೆ ಚರಣ್ ನೀನು ಲವ್ವರ್, ಅವನನ್ನ ನೀನು ಇಟ್ಕೊಂಡಿದ್ದೀಯಾ ಅಂತೆಲ್ಲ ಹೇಳಿದರೆ ಕ್ಷಮೆ ಕೇಳೋಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ? ಅದೆಷ್ಟು ಸಲ ಹೇಳಿದೆ, ಚರಣ್ ಮತ್ತು ನಾನು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ, ಆದರೆ ನಿನ್ನ ಕಿವಿಗೆ ಈ ನನ್ನ ಮಾತು ಬೀಳೋದೇ ಇಲ್ಲ ಅಂತ ಬರುತ್ತಿರುವ ಅಳು ತಡೆದು ಹೇಳಿದರೆ, ನೀನು ಹೇಳುವ ಸುಳ್ಳೆಲ್ಲ ನನ್ನ ಕಿವಿಗೆ ಬೀಳೋದು ಬೇಡ ಬಿಡು ಎಂದು ನಿಷ್ಠುರವಾಗಿ ಹೇಳಿದವನ ಕೈ ರಟ್ಟೆ ಹಿಡಿದು ತನ್ನತ್ತ ತಿರುಗಿಸಿಕೊಂಡು, ಹೌದು ಜೀವ, ನಾನು ಹೇಳಿದ್ದೆಲ್ಲ ಸುಳ್ಳು. ಈಗ ಒಂದು ಸತ್ಯ ಹೇಳ್ತೀನಿ, ಕೇಳ್ತೀಯಾ? ಐ ಲವ್ ಚರಣ್. ಆದಷ್ಟು ಬೇಗ ನಿನಗೆ ಡೈವರ್ಸ್ ಕೊಟ್ಟು ನಾನು ಚರಣ್ ಹತ್ರ ಹೋಗ್ತೀನಿ. ನನಗೂ ಈ ಹೆಂಡತಿ ನಾಟಕ ಸಾಕಾಗಿದೆ ಅಂತ ಕೋಪದಲ್ಲಿ ಹೇಳಿದವಳ ಮಾತು ನಿಜವೇ ಎಂದುಕೊಂಡು ಅವಳಿಂದ ದೂರ ಸರಿದನು. ಇಬ್ಬರ ನಡುವೆಯೂ ನಿಮಿಷಗಳ ಕಾಲ ಮೌನ ಮನೆ ಮಾಡಿತ್ತು. ತನ್ನ ಮಾತು ಕೇಳಿ ಜೀವ ಈಗ ತನ್ನ ಜೊತೆ ಜಗಳವಾಡಬಹುದು. ನನ್ನ ಕೆನ್ನೆಗೆರಡು ಬಾರಿಸಿ, ನೀನು ನನ್ನ ಹೆಂಡತಿ, ನನ್ನ ಬಿಟ್ಟು ಅದೆಲ್ಲಿಗೆ ಹೋಗ್ತೀಯಾ, ನಾನು ನೋಡ್ತೀನಿ ಎಂದೆಲ್ಲ ಹೇಳುತ್ತಾನೆ ಎಂದುಕೊಂಡವಳಿಗೆ ಅವನ ಮೌನ ಭಯ ತರಿಸಿತ್ತು. ಇತ್ತ ಜೀವ ದಿನಗಳ ಹಿಂದೆ ತಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೇಳಿದ ಮಾತುಗಳಿಗೆಲ್ಲ ಅವಳ ಬಳಿ ಕ್ಷಮೆ ಕೇಳಬೇಕೆಂದೇ ಅವಳ ಬಳಿ ಬಂದಿದ್ದನು. ಆದರೆ ಇಬ್ಬರು ತಾಳ್ಮೆ ಕಳೆದುಕೊಂಡ ಪರಿಣಾಮ ವಿಷಯ ಎಲ್ಲಿಗೋ ಹೋಗಿತ್ತು. ಅದರಲ್ಲೂ ಅಂಜಲಿ ಈಗಷ್ಟೇ ಹೇಳಿದ ಮಾತು ನಿಜವೇ ಎಂದುಕೊಂಡು ಅಲ್ಲಿಂದ ಸರಿದು ಹೋದನು. ಏನೂ ಹೇಳದೆ ಅಲ್ಲಿಂದ ಹೋದವನನ್ನು ನೋಡಿ ಅಲ್ಲೇ ಕುಸಿದು ಕುಳಿತವಳ ಕಣ್ಣೀರು ಕೆನ್ನೆ ತೋಯಿಸಿತ್ತು. ತುಂಬ ಹೊತ್ತು ಮಂಡಿಯಲ್ಲಿ ಮುಖ ಹುದುಗಿಸಿ ಕುಳಿತು ತನ್ನ ಮುಂದಿನ ಜೀವನದ ಬಗ್ಗೆ ಮಾಡಿದ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತರುವ ಯೋಚನೆಯತ್ತ ಮುಖ ಮಾಡಿದಳು. ಬುಸುಗುಡುತ್ತಲೇ ಕೋಣೆಯಿಂದ ಹೊರ ಬಂದವನು ಸೀದಾ ಟೆರೆಸ್ ಮೇಲೆ ಹೋಗಿ ಮೂಲೆಯಲ್ಲಿ ಕುಳಿತವನ ಕಂಗಳು ತುಂಬಿದ್ದವು. ಇಷ್ಟು ದಿನ ತನ್ನ ಜೊತೆಗಿದ್ದರೂ ತನ್ನನ್ನು ಅರಿಯದವಳ ಮೇಲೆ ಬೇಸರವಾಗಿತ್ತು. ತುಂಬ ಸಮಯ ಹಾಗೆಯೇ ಕುಳಿತವನಿಗೆ ಲಕ್ಷ್ಮಿ ಧ್ವನಿ ಕೇಳಿದಾಗ ಎದ್ದು ಕೆಳಗಡೆ ನಡೆದು ತಂದೆಯ ಕೋಣೆಗೆ ಹೋದನು. ಮಧ್ಯಾಹ್ನವೇ ಜಯಕರ್ ಗಂಗಾಧರರಿಗೆ ಕರೆ ಮಾಡಿ ಜೀವ ಬುಕ್ಕಿಂಗ್ ಸೈಟಲ್ಲಿ ಆಫರ್ ಕೊಡುವುದರ ಬಗ್ಗೆ ಹೇಳಿದರು. ಹಾಗಾಗಿ ಮಗ ಕೋಣೆಯೊಳಗಡೆ ಬಂದ ಕೂಡಲೇ ಮೊದಲು ಗಿರಿಧಾಮದ ಬಗ್ಗೆ ವಿಚಾರಿಸಿ ಅವನು ಹೇಳುವ ಮಾತಿಗೆ ಕಿವಿಯಾದರು. ಮಾನ್ಸೂನ್ ಆಫರ್ ಜೊತೆ ತನ್ನ ಹೆಂಡತಿ ಹೇಳಿದ ಕಾಂಪ್ಲಿಮೆಂಟ್ ಡಿಶ್ ವಿಷಯವೂ ಸೇರಿಸಿ ಹೇಳಿದವನ ನೋಡಿ ನಸುನಕ್ಕವರು. ಹೆಂಡತಿ ಹೇಳಿದ ಪ್ಲಾನ್ ಡಿಸ್ಕಸ್ ಮಾಡೋವಾಗ ಹೆಂಡತಿ ಬೇಡ್ವಾ, ಕರಿ ಅವಳನ್ನ, ಮೂವರು ಒಟ್ಟಿಗೆ ಕೂತು ಡಿಸ್ಕಸ್ ಮಾಡೋಣ. ಇನ್ನಷ್ಟು ಬೆಸ್ಟ್ ಪ್ಲಾನ್ ನಿನ್ನ ಹೆಂಡತಿ ಹತ್ರ ಇರ್ಬೋದು. ಜೀವ, ಅವಳು ಚೆಫ್ ಆಗಿದ್ದಿದ್ದು 7 ಸ್ಟಾರ್ ಹೋಟೆಲಲ್ಲಿ ಅನ್ನೋದು ಮರಿಬೇಡ. ಹಾಗೆಯೇ ಮುಂದೆ ಗಿರಿಧಾಮ ನೋಡ್ಕೋಬೇಕಾಗಿರೋದು ನೀವಿಬ್ರೆ. ಸೊ ಇನ್ಮುಂದೆ ಗಿರಿಧಾಮದ ಬಗ್ಗೆ ಯಾವ ಡಿಸಿಷನ್ ತಗೋಬೇಕಿದ್ರೂ ಅಂಜಲಿ ನಿನ್ನ ಜೊತೆಗಿರಲಿ. ಈಗ ಹೋಗು ಕರಿ ಎಂದರೆ ಅಸಮಾಧಾನದಲ್ಲಿ ಡ್ಯಾಡ್ ಎಂದು ರಾಗ ಎಳೆದವನನ್ನ ನೋಡಿ ಇಟ್ಸ್ ಓಕೆ, ನಾನೇ ಕರಿತೀನಿ ಎಂದವರನ್ನ ತಡೆದು ವೈಫಿ ಎಂದು 2 ಬಾರಿ ಕರೆದಾಗ ಅವಳು ಹೂಗೊಟ್ಟು ಬಂದಿದ್ದಳು. ಸೊಸೆಯಲ್ಲಿ ಮಗ ಹೇಳಿದ ಬದಲಾವಣೆಯನ್ನು ಹೇಳಿ ಅವಳ ಅಭಿಪ್ರಾಯ ಕೇಳಿದಾಗ ಅವರ ಮಾತಿಗೆ ಒಪ್ಪಿಗೆ ಎಂದು ತಲೆಯಾಡಿಸಿ ಫುಡ್ ಮೆನು ಅಲ್ಲಿ ಕೆಲವೊಂದು ಬದಲಾವಣೆ ಮಾಡಬೇಕು ಎಂದಳು. ಹೌದು ಮೇಡಮ್, ನೀವು ಬದಲಾವಣೆ ಮಾಡಿ ಬೆಳಗಾವಿಗೆ ಹೋದರೆ ಕಿಚನ್ನಲ್ಲಿ ಸೌಟು ತಟ್ಟೆ ಹಿಡ್ಕೊಂಡು ನಾನು ಕೂರ್ಬೇಕಾ ಎಂದು ಕೋಪದಲ್ಲಿ ಕೇಳಿದರೆ ಅಮ್ಮ ಬರೋದು ಬೇಡ ಅಂದರು. ಸೊ ನಾನು ಬೆಳಗಾವಿಗೆ ಹೋಗ್ತಿಲ್ಲ ಎಂದವಳನ್ನ ನೋಡಿ ಹಣೆ ನೀವಿಕೊಂಡು, ಓಕೆ, ಮೆನುವಲ್ಲಿ ಬದಲಾವಣೆ ಮಾಡಿ ನನಗೆ ಹೇಳು, ನಾನು ಫೈನಲೈಸ್ ಮಾಡ್ತೀನಿ ಎಂದಾಗ ಮಗ ಸೊಸೆಯ ಮಾತನ್ನು ಕೇಳುತ್ತಾ ಇಬ್ಬರನ್ನು ಗಮನಿಸುತ್ತಿದ್ದ ಗಂಗಾಧರರಿಗೆ ಇಬ್ಬರ ನಡುವೆ ಮೊನ್ನೆ ಆದ ಜಗಳದ ಬಿಸಿ ಇನ್ನೂ ಆರಿಲ್ಲ ಎನ್ನುವುದು ತಿಳಿದು ಸುಮ್ಮನಾದವರು. ಸೊಸೆಯಲ್ಲಿ ಆ ಕ್ಷಣವೇ ಮೆನು ಬಗ್ಗೆ ಚರ್ಚಿಸಿ ಮಗನ ಮುಂದೆ ಫೈನಲೈಸ್ ಆದ ಮೆನು ಇಟ್ಟಾಗ ಎಲ್ಲವನ್ನ ನೋಡಿ ಆ ಮೆನು ಒಪ್ಪಿದನು.
ಊಟ ಮುಗಿಸಿ ಕೋಣೆ ಸೇರಿದ ಜೀವ ಸೋಫಾದಲ್ಲಿ ಮಲಗಿದರೆ ಅವನನ್ನು ಗಮನಿಸಿದ ಅಂಜಲಿ ಏನೂ ಕೇಳದೆ ಮಂಚದಲ್ಲಿ ಮಲಗಿದಳು. ವಾರ ಸರಿದರೂ ಇಬ್ಬರ ನಡುವಿನ ಮುನಿಸು ಸರಿ ಹೋಗಿರಲಿಲ್ಲ. ಅಲ್ಲದೆ ಅವರವರ ನೇರಕ್ಕೆ ಯೋಚಿಸಿದ ಇಬ್ಬರ ನಡುವೆಯೂ ಒಂದು ಅಂತರ ಸೃಷ್ಟಿಯಾಗಿತ್ತು. ಅಂಜಲಿ ಹೇಳಿದಂತೆ ಕಾಂಪ್ಲಿಮೆಂಟ್ ಡಿಶ್ ಸರ್ವ್ ಆಗುವುದರ ಜೊತೆ ಮಾನ್ಸೂನ್ ಆಫರಿಂದ ಬುಕ್ಕಿಂಗ್ ತುಸು ಹೆಚ್ಚಾಗಿ ಗಿರಿಧಾಮ ರೇಟಿಂಗ್ 4ರವರೆಗೆ ಬಂದು ನಿಂತಿತ್ತು. ಇದರಿಂದ ಜೀವ ತುಸು ನಿಟ್ಟುಸಿರು ಚೆಲ್ಲಿದವನಿಗೆ ಅಂಜಲಿ ತನ್ನಿಂದ ದೂರಾಗುತ್ತಿದ್ದಾಳೆ ಎನ್ನುವುದು ತಿಳಿದಾಗ ಅವಳಲ್ಲಿ ಮತ್ತೊಮ್ಮೆ ಮಾತನಾಡುವ ನಿರ್ಧಾರ ಮಾಡಿದ್ದನು. ಅಂದು ರಾತ್ರಿ ಊಟ ಮುಗಿಸಿ ಕೋಣೆ ಸೇರಿದವನು ಇನ್ನೇನು ಹೆಂಡತಿ ಮಲಗುತ್ತಾಳೆ ಎನ್ನುವಾಗ ಅವಳೆದುರು ಬಂದು ನಿಂತು ಮಾತನಾಡಬೇಕು ಎಂದಿದ್ದನು. ಅವನನ್ನು ಒಂದರ ಕ್ಷಣ ದಿಟ್ಟಿಸಿ, ಮಾತು ನನ್ನ ಮತ್ತು ಚರಣ್ ಬಗ್ಗೆ ಆದ್ರೆ ಅಂತ 2 ಕೈ ಜೋಡಿಸಿದವಳು, ಮಾತಾಡಲೇಬೇಡ ತಂದೆ. ಈ ಜೀವಮಾನಕ್ಕಾಗುವಷ್ಟು ನಮ್ಮಿಬ್ಬರ ಗುಣಗಾನ ಮಾಡಿದ್ದೀಯ ನೀನು. ಅಲ್ಲ, ನನ್ನನ್ನು ನೀನು ಏನು ಅಂದ್ಕೊಂಡಿದ್ದೀಯ? ಏನು ಹೇಳ್ದೆ? ಹಣಕ್ಕೋಸ್ಕರ ನಾನು ನಿನ್ನ ಮದುವೆ ಆದ್ನಾ? ಲೋ ಮುಟ್ಟಾಳ, ನಾನೇನು ಅಷ್ಟೊಂದು ಬರಗೆಟ್ಟ ಫ್ಯಾಮಿಲಿಯಿಂದ ಬಂದಿಲ್ಲ. ನನ್ನಪ್ಪ ಕೂಡ ರೆಸಾರ್ಟ್ ಓನರ್ ಆಗಿದ್ರು ಅನ್ನೋದು ಮರಿಬೇಡ. ಅಲ್ಲದೆ ನೀನು ಪ್ರತಿದಿನ ದುಡಿಯೋದಕ್ಕಿಂತ 10 ಪಟ್ಟು ಜಾಸ್ತಿ ನಾನು ಚೆಫ್ ಆಗಿ ದುಡಿತೀನಿ. ಇನ್ನೊಮ್ಮೆ ಹಣಕ್ಕಾಗಿ ನಾನು ಹಿಂದೆ ಬಂದೆ ಅನ್ಬೇಕು ಮಗ್ನೆ, ಬಾಯಲ್ಲಿರೋ ಅಲ್ಲೆಲ್ಲ ಉದುರಿಸಿ ಬಿಡ್ತೀನಿ ಅಂತ ಉಸಿರು ಬಿಡದೆ ತನಗೆ ಬೈಯುತ್ತಿರುವವಳನ್ನು ನೋಡಿದವನಿಗೆ ತಾನು ಆಡಬೇಕಾಗಿದ್ದ ಮಾತೆ ಮರೆತಿತ್ತು. ತನ್ನನ್ನೇ ರೆಪ್ಪೆ ಮಿಟುಕಿಸದೆ ನೋಡುತ್ತಿರುವವನನ್ನು ನೋಡಿ ಅದೇನು ಹೇಳಬೇಕೋ ಬೇಗ ಹೇಳು, ನನಗೆ ಟಯರ್ಡ್ ಆಗಿದೆ, ಮಲಗಬೇಕು ಎಂದರೆ ಮುಗಿತಾ ನಿನ್ನ ಭಾಷಣ? ಮಾಡಿದ ತಪ್ಪಿನ ಬಗ್ಗೆ ಕ್ಷಮೆ ಕೇಳೋದು ಬಿಟ್ಟು ಅದೇ ತಪ್ಪನ್ನು ವಹಿಸ್ಕೊಂಡು ಮಾತಾಡ್ತೀಯಲ್ಲ, ಗ್ರೇಟ್ ಕಣೆ ನೀನು. ಅಲ್ಲದೆ ಅದೇನು ಮಗನೇ ಅಂದ್ಕೊಂಡು ನಿನ್ನ ಗಂಡ ಸ್ವಲ್ಪ ರೆಸ್ಪೆಕ್ಟ್ ಇರಲಿ ಎಂದರೆ ಏನೋ ಹೇಳಲು ಹೊರಟವಳನ್ನು ತಡೆದು, ಆ ವಿಷಯ ಬಿಡು, ಐ ಆಮ್ ಸಾರಿ, ಅಂದಿನ ಟೆನ್ಷನ್ನಲ್ಲಿ ಸ್ವಲ್ಪ ಜಾಸ್ತಿನೇ ಮಾತಾಡಿಬಿಟ್ಟೆ. ನಾನು ನಿನ್ನ ತಪ್ಪನ್ನು ಕ್ಷಮಿಸಿ ಮರೆತಂತೆ ನೀನು ಕೂಡ ನಾನಾಡಿದ ಮಾತನ್ನು ಮರೆತುಬಿಡು ಎಂದರೆ ಅವನ ಮಾತಿಗೆ ಯಾವುದೇ ಭಾವನೆ ತೋರ್ಪಡಿಸದೆ ಮರೆತು ಬಿಡೋಕೆ ನೀನು ಆಡಿಕೊಂಡಿದ್ದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಜೀವ. ಮದುವೆ ಆಗಿ ಇಷ್ಟು ದಿನ ಆದರೂ ನಾನೇನು ಅನ್ನೋದೇ ನಿನಗೆ ಅರ್ಥ ಆಗಿಲ್ಲ. ನಿನ್ನ ಜೊತೆ ಸಂಸಾರ ಶುರು ಮಾಡದೆ ಇರೋದಕ್ಕೆ ನೀನು ಕೊಟ್ಟ ಕಾರಣ ನಾನು ಚೆರ್ರಿ ಲವ್ವರ್ಸ್ ಅಂತ. ಬಿಡು, ಪುನಃ ಅದೇ ಮಾತುಗಳು ಬೇಡ ಜೀವ. ಐ ವಾಂಟ್ ಡಿವೋರ್ಸ್ ಎಂದ ಕೂಡಲೇ ಅವನು ಆಘಾತದಲ್ಲೇ, ವೈಫಿ ನಿನಗೇನು ತಲೆ ಕೆಟ್ಟಿದೆಯಾ? ಡೈವರ್ಸ್ ಅಂತೆಲ್ಲ ಜೋಕ್ ಮಾಡಬೇಡ ಎಂದು ಗಾಬರಿಯಲ್ಲೇ ಹೇಳಿದರೆ, ಜೋಕ್ ಮಾಡ್ತಿಲ್ಲ ಜೀವ, ಐ ಆಮ್ ಸೀರಿಯಸ್. ನನಗೂ ನಿನಗೂ ಮ್ಯಾಚ್ ಆಗೋಲ್ಲ. 8 ತಿಂಗಳಲ್ಲ 8 ವರ್ಷ ನಾವಿಬ್ರು ಜೊತೆಗಿದ್ರು ನೀನು ನನ್ನ ನಂಬೋಲ್ಲ. ಸೊ ಫ್ಯಾಮಿಲಿ ರೀಸನ್ ಕಟ್ಕೊಂಡು ಇಲ್ಲಿಯವರೆಗೆ ಜೊತೆಗಿದ್ದಿದ್ದೇ ಸಾಕು, ಲೆಟ್ಸ್ ಸಪರೇಟ್ ಎಂದವಳತ್ತ ಕೋಪದಲ್ಲಿ ನೋಡುತ್ತಾ, ಮೈಂಡ್ ಯುವರ್ ವರ್ಡ್ಸ್ ಅಂಜಲಿ. ನಮ್ಮಿಬ್ಬರಿಗೂ ಮ್ಯಾಚ್ ಆಗೋಲ್ಲ ಅನ್ಬೇಡ. ಗಂಡ ಹೆಂಡತಿಯಾಗಿ ಮುಂದುವರಿಯೋಕೆ ಐ ನೀಡ್ ಟೈಮ್ ಅಂತ ಕೇಳಿದ್ದು ನೀನು, ನಾನಲ್ಲ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ನಂಬಿಕೆ ಇಲ್ಲ ಅಂತ ಡೈವರ್ಸ್ ಕೊಡೋದಾಗಿದ್ರೆ ನಿನ್ನ ಮದುವೆ ಆದ ಮರುದಿನವೇ ನಿನ್ನ ಮುಖದ ಮೇಲೆ ಡೈವರ್ಸ್ ಪೇಪರ್ ಬಿಸಾಕ್ತಿದ್ದೆ. ಆದರೆ ಹಾಗೇನು ಮಾಡದೆ ಇಂದಲ್ಲ ನಾಳೆ ನೀನು ನನ್ನ ಅರ್ಥ ಮಾಡಿಕೊಂಡು ಬದಲಾಗಬಹುದು ಅನ್ನೋ ನಂಬಿಕೆಯಲ್ಲಿ ಈ ಮದುವೆಗೊಂದು ಅವಕಾಶ ಕೊಟ್ಟಿದ್ದು ನಾನು. ಈಗ ಅದೆಷ್ಟು ಈಸಿಯಾಗಿ ಹೇಳ್ತಿದ್ದೀಯಾ ಡೈವರ್ಸ್ ಬೇಕಂತ? ಇನ್ನೊಮ್ಮೆ ಡೈವರ್ಸ್ ಅಂದರೆ ಸಾಯಿಸಿ ಬಿಡ್ತೀನಿ ನೋಡು ಎಂದು ಗದರಿದವನ ಧ್ವನಿ ಕೋಪದಲ್ಲಿ ಅದರುತ್ತಿತ್ತು. ಆ ಕ್ಷಣ ಅಂಜಲಿಗೆ ತನ್ನ ನಿರ್ಧಾರದ ಬಗ್ಗೆ ಹೇಳಬೇಕೆನಿಸಿದರೂ ಅವನ ಕೋಪ ನೋಡಿ ಸುಮ್ಮನಾದಳು. ಇಬ್ಬರ ನಡುವಿನ ಮೌನವನ್ನು ಮುರಿಯುವಂತೆ ಅವಳ ಫೋನ್ ರಿಂಗಣಿಸಿತ್ತು. ಹೆಸರು ನೋಡಿ ಜೀವ ಕೈ ಮುಷ್ಟಿ ಕಟ್ಟಿದರೆ ಕರೆ ಸ್ವೀಕರಿಸಿ ಅಲೋ ಚೆರ್ರಿ ಎನ್ನುತ್ತಾ ಬಾಲ್ಕನಿಗೆ ಹೋದರೆ, ಇವನೊಬ್ಬ ಇಡಿಯಟ್, ಹೊತ್ತು ಗೊತ್ತಿಲ್ಲ ಯಾವಾಗ ಬೇಕೋ ಆವಾಗ ಕಾಲ್ ಮಾಡಿಕೊಂಡು ಸಾಯ್ತಾನೆ ಅಂತ ಚರಣನಿಗಿಷ್ಟು ಬೈಯುತ್ತಾ ತನ್ನವಳತ್ತ ನೋಡಿದರೆ ಮುದ್ದಾಗಿ ನಗುತ್ತಾ ಮಾತನಾಡುತ್ತಿದ್ದಳು. ಅವಳನ್ನೇ ದಿಟ್ಟಿಸುತ್ತಿದ್ದವನಿಗೆ ಈಗಷ್ಟೇ ತನ್ನ ಜೊತೆ ಜಗಳ ಮಾಡಿ ಹೋದವಳು ಇವಳೇನಾ ಎಂದುಕೊಂಡವನಿಗೆ ನಿಮಿಷಗಳು ಕಳೆದರೂ ಅವರ ಮಾತು ಮುಗಿಯದೇ ಇದ್ದಾಗ ಸೀದಾ ಅವಳತ್ತ ನಡೆದು ಅವಳ ಮೊಗವನ್ನು ಬೊಗಸೆಯಲ್ಲಿಡಿದು ಅವಳದರವನ್ನು ತನ್ನದರಗಳಿಂದ ಬಂಧಿಸಿದ್ದನು. ಈ ಕಥೆ ಇನ್ನು ಮುಂದುವರಿಯುವುದು.